ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ಸ್ ವರ್ಲ್ಡ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದೆ. ಕಣ್ಣು ಕ್ಲೋಸ್ ಆಗ್ತಾ ಇದೆ ಬಿಕಾಸ್ ನಾನು ಬಿಸಿಲಲ್ಲಿದ್ದೀನಿ. ಹೊರಗಡೆ ಈ ಥರ ಕೂತ್ಕೊಂಡಿದ್ದೀನಿ. ಹಾಗೆ ಆಲ್ ಟೈಮ್ ಎ ಸಿಯಲ್ಲಿ ಇರ್ತೀನಲ್ವ, ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಲ್ಲಿರುವ ಅಂತ ಡೈಲಿ ನಾನು ಒಂದು 20 to 25 ಮಿನಿಟ್ಸ್ನಾದರೂ ನಾನು ಕೂತ್ಕೊಳ್ತೀನಿ ಬಿಸಿಲಲ್ಲಿ. ಬೆಳಿಗ್ಗೆ ಕೂತ್ಕೊಂಡಿದ್ರೆ ತುಂಬ ಒಳ್ಳೆಯದು, ವಿಟಾಮಿನ್ ಡಿ ಸಿಗುತ್ತೆ. ಬಟ್ ಅಷ್ಟು ಬೇಗ ಎದ್ದುಕೊಂಡು ಬಿಸಿಲು ತಗೊಳ್ಳಿಕ್ಕಷ್ಟು ನನಗೆ ತುಂಬ ನಿದ್ದೆಯಲ್ಲಿರ್ತೀನಿ. ಸೊ ಅದಕ್ಕೋಸ್ಕರ ಯಾವುದೇ ಟೈಮಲ್ಲಿ ಬಂದು ಕೂತ್ಕೊಳ್ತೀನಿ ಬಿಕಾಸ್ ಸ್ವಲ್ಪ ವಾರ್ಮ್ ಇರುತ್ತೆ ಅಂತ. ಹಾಗೆ ಅಷ್ಟೇ, ಬಿಸಿಲನ್ನು ಎಂಜಾಯ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಕಿಚನಲ್ಲಿ ಫಸ್ಟ್ ಎಂಟ್ರಿ ಕೊಟ್ಟ ಹಾಗೇನೆ ಕಿಚನ್ ಸಿಗುತ್ತೆ. ನಂತರ ಇಲ್ಲಿ ಬಾತ್ರೂಮ್ ಇದೆ, ಹಾಗೆ ಇಲ್ಲಿ ರೂಮ್ ಇದೆ. ಇದೇ ನಮ್ಮ ಚಿಕ್ಕದಾದ ಒಂದು ರೂಮ್. ತುಂಬಾ ಎಂಜಾಯ್ ಮಾಡ್ತೀವಿ. ಹಾಗೆ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ. ಜಸ್ಟ್ ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ತಿನ್ನಲಿಕ್ಕಿದೆ. ಬ್ರೆಡ್, ನ್ಯೂಟ್ರಲ್ಲ ಇದೆ, ಬಟರ್ ಇದೆ, ಹಾಗೆ ಚೀಸ್ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ತಿನ್ನೋದು. ಬೇಗ ಬ್ರೇಕ್ಫಾಸ್ಟ್ ಮಾಡಿ ಬಿರಿಯಾನಿ ಕೆಲಸವನ್ನು ಮಾಡಲಿಕ್ಕಿದೆ. ನಂತರ ಮೊದಲು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೌನ್ ಬ್ರೆಡ್, ಚೀಸ್, ಅಮೂಲ್ ಬಟರ್, ಹಾಗೆ ನ್ಯೂಟೆಲ್ಲ, ಹಾಗೆ ಟೀ ಕೂಡ ಇದೆ. ಇತ್ತೀಚೆಗೆ ನಾವು ಟೀಯಲ್ಲಿ ಬೆಲ್ಲ ಹಾಕ್ಕೊಂಡು ಕುಡಿತೀವಿ. ಫಸ್ಟ್ ಮಾಡಿ ಆದ ತಕ್ಷಣ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಹಾಗೆ ಆಯಿಲ್, ಅದರಲ್ಲಿ ಸೋಫನ್ನು ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಆನಂತರ ಗರಂ ಮಸಾಲ, ಖಡಾ ಮಸಾಲವನ್ನು ಹಾಕಿದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ರಾತ್ರಿ ಹೊತ್ತು ಚಿಕನ್ನಿಗೆ ಎಲ್ಲ ಮಸಾಲವನ್ನು ಹಾಕಿ ಇಟ್ಟಿದ್ನಲ್ವ, ಅದನ್ನೇ ಇವಾಗ ಆನಂತರ ಹಾಕಿದ್ದು. ಸರಿಯಾಗಿ ಹಾಕಿ ಇವಾಗ ಲೋ ಫ್ಲೇಮಲ್ಲಿ ಇಡ್ತೀನಿ. ಅದರ ನೀರೆಲ್ಲ ತನ್ನಷ್ಟೆಗೆ ಬಿಟ್ಕೊಳ್ಳುತ್ತೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಮತ್ತೊಂದು ಸೈಡಲ್ಲಿ ಆಗ್ತಾ ಇದೆ ರೈಸ್. ಲಿಂಬು ರೌಂಡ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಗಾರ್ನಿಷ್ ಮಾಡೋ ಟೈಮಲ್ಲಿ ಬೇಕಲ್ವ, ಹಾಗಾಗಿ ಇವಾಗಲೇ ಎಲ್ಲ ರೆಡಿ ಮಾಡಿ ಇಡೋದು, ನಂತರ ಈಸಿ ಆಗುತ್ತೆ ಅಂತ. ಹಾಯ್, ಗ್ಯಾಸಲ್ಲಿ ಇಟ್ಟಿದೆಯಾ ಚಿಕನ್? ಹಾಗೆ ರೈಸ್ ಆಯಿತು. ನೋಡ್ತೀನಿ ಹಾಕಿದ್ದಾರೆ. ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಇದು ಮೊಸರದು ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮೊಸರು ಜಾಸ್ತಿ. ಇವ್ರು ನೋಡಿ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಹಾಗೆ ನಾನು ಮಾಡ್ತಾ ಇದ್ದೀನಿ ಸಲಾದಿಗೋಸ್ಕರ ಕಟ್ಟಿಂಗ್. ಆಲ್ರೆಡಿ ಮಿಂಟ್ ಕಟ್ ಆಯಿತು, ಕೊಕುಂಬರ್ ಕಟ್ ಆಯಿತು, ನಂತರ ಚಿಲ್ಲಿ ಕಟ್ ಆಗಿದೆ, ಕೊರಿಯಂಡರ್ ಕೂಡ ಕಟ್ ಆಗಿದೆ, ಆನಿಯನ್ಸ್ ಕಟ್ ಮಾಡಲಿಕ್ಕಿದೆ. ಹಾಗೆ ಮೊಸರು, ಸಾಲ್ಟ್, ಪೆಪ್ಪರ್ ಪೌಡರ್ ಹಾಕಬೇಕಾ? ಸ್ವಲ್ಪ ಬಿರಿಯಾನಿ ಆಗ್ತಾ ಇದೆ. ಎಂಡಿಂಗ್ ಅನ್ನ ಮಾಡಬೇಕು, ಲೇಯರ್ ಮಾಡಬೇಕು. ರೈಸ್ ಆಗಿದೆ, ಹಾಗೆ ಲೇಯರ್ ಮಾಡಬೇಕು. ಗೋಡಂಬಿ ಹಾಗೆ ಕಿಶ್ಮಿಸ್ ಫ್ರೈ ಮಾಡಬೇಕಾಗಿತ್ತು, ಬಟ್ ನಾನು ಮಾಡಿಲ್ಲ. ಮತ್ತೆ ಇವಾಗ ಮತ್ತೆ ಯಾವುದು ಸಪ್ರೇಟ್ ಆಯಿಲ್ ಅಲ್ಲಿ ಮತ್ತೆ ಫ್ರೈ ಮಾಡ್ತಾರಂತ, ಹಾಗಾಗಿ ನಾನು ಹಾಕಲ್ಲ. ಫ್ರೈ ಮಾಡದೆ ಹಾಕೋಣ, ನನಗೆ ಇಷ್ಟ ಅದು ಹಾಗೆ ತಿನ್ಲಿಕ್ಕೆ. ಬೇಕಾದ್ರೆ ಹಾಗೆ ಹಾಕ್ತೇವೆ. ಓಕೆ, ಬಟ್ ಅದರಲ್ಲೇನು ಟೇಸ್ಟ್ ಬರಲ್ಲ. ಬಟ್ ಓಕೆ, ಹಾಕುವ. ಓಕೆ. ಇಷ್ಟು ದಿನ ಬಾಯ್ ಬಿಟ್ಟಿದ್ರೆ ಊರಲ್ಲೇನಿತ್ತು ನಾನು ನಂದಿನಿ ಆ ಸಾಂಗ್ ಇತ್ತು. ನಂತರ ಇವಾಗ ನಾನು ಇಲ್ಲಿ ಬಂದ ನಂತರ ಕರಿಮಣಿ ಮಾಲಿಕ ನೀನಲ್ಲ ಅಂತ. ಮೊದ್ಲು ನಾನು ಬೇರೆನೇ ಅರ್ಥ ಮಾಡ್ಕೊಂಡದ್ದು ನೀನಲ್ಲ ಅಂತ, ಬಟ್ ಅದು ನಂತರ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನೀನಲ್ಲ ಅಂತ. ಹಾಗೆ ಇವಾಗೇನು ಸ್ಟಾರ್ಟ್ ಆಗಿದೆ ಇದು ಕಲ್ರ ಮೇರೆ ಗರ್ ಮೇ ಆಯಚೋ. ಬಾಯಿ ಬಿಟ್ಟಿದ್ರೇನೆ ಅದು. ಅವರು ಕೂಡ ಹಾಗೆ, ನಾನು ಕೂಡ ಹಾಗೆ. ತಿರ್ಗಾಡ್ತಾ ಇರುವಾಗ್ಲೇ ಅದೇ ಕಲ್ರ ಮೇರೆ ಗರ್ ಮೇ ಆಯಚೋ ಅಂತ. ಅದಾದ್ಮೇಲೆ ಮಾಡಿಫೈ ಕೂಡ ಆಗುತ್ತೆ ಅದು ಸಾಂಗ್. ಕಲ್ರ ಮೇರೆ ಗರ್ ಮೇ ಆಯ್ ಕೊಕ್ರೋಚ್. ಮೊನ್ನೆ ಒಂದು ಕೊಕ್ರೋಚ್ ಬಂದಿತ್ತು. ಹಾಗೆ ಬೇರೆ ಆಗ್ತಾ ಇರುತ್ತೆ. ಒಂದೊಂದು ಡ್ಯೂಟಿಯಿಂದ ಬಂದ್ರು ಅಂತ ಏನೋ ಒಂದು ಮಿಕ್ಸಿಂಗ್ ಮಾಡ್ಕೊಂಡು. ಕೊತ್ತಂಬರಿ ಸೊಪ್ಪು, ಲಿಂಬು, ಹಾಗೆ ಮಿಂಟ್, ನಂತರ ಗೋಡಂಬಿ, ಹಾಗೆ ದ್ರಾಕ್ಷಿ ಎಲ್ಲವೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ.
ಹಾಗೆ ಚಿಕನ್ ಆಗಿದೆ, ನೋಡ್ತಾ ಇರಬಹುದು ಎಷ್ಟು ಗ್ರೇವಿಯಾಗಿ ತಿಕ್ಕಾಗಿ ಆಗಿದೆ. ಹಾಗೆ ರೈಸ್ ಕೂಡ ಆಗಿದೆ. ಇವಾಗ ಲೇಯರನ್ನು ಮಾಡೋ ಟೈಮು. ಮಾಡಲ್ಲ ಅಂತ ಹೇಳ್ತಾಳೆ, ಇದೆಲ್ಲ ನಾನೇ ಮಾಡೋದು. ಹೌದು, ರಜೆ ದಿನ ಹೌದು. ಹಾಗೆ ನನಗೆ ಪಾತ್ರೆ ತೊಳೆಯೋದು ಹಾಗೆ ಬಟ್ಟೆ ವಾಶ್ ಮಾಡೋದು 2 ಕೆಲಸ ನನಗೆ ನಿಜವಾಗ್ಲೂ ಮನಸ್ಸೇ ಬರಲ್ಲ ಹೋಗ್ಲಿಕ್ಕೆ. ತೊಳಿಲಿಕ್ಕೂ ಮನಸ್ಸು ಬರಲ್ಲ, ಹಾಗೆ ಏನೋ ಆಪ್ಷನ್ ಆವಾಗ ಮಾಡಬೇಕಾಗುತ್ತೆ. ಜಾಸ್ತಿಯಾಗಿ ಪಾತ್ರೆ ಅವರನ್ನೇ ತೊಳೆಯೋದು. ಹಾಗೆ ಬಟ್ಟೆ ವಾಶ್ ನಾನು ಮಾಡ್ತೀನಿ ಅವರು ಡ್ಯೂಟಿಗೆ ಹೋದ ನಂತರ. ಡ್ಯೂಟಿ ಇಲ್ಲ ಅಂತ ಹೇಳಿದ್ರೆ ಅವರೇ ವಾಶ್ ಮಾಡೋದು. ಹಾಗೆ ಎಲ್ಲ ಕೆಲಸ ಕೂಡ ನಾನು ಮಾಡ್ಕೊಳ್ತೀನಿ. 1-2 ಕೆಲಸ ಮಾಡಿಕೊಟ್ಟಿದ್ರೆ ನೋಡಿ ನನಗೆ ಖುಷಿ ಆಗುತ್ತೆ. ಅವರಿಗೂ ಕೂಡ ಗೊತ್ತುಂಟು ನಾನು ಹ್ಯಾಪಿ ಆಗ್ತೀನಿ ಅಂತ. ಅದನ್ನು 1-2 ಕೆಲಸ ಮಾಡ್ತಾರೆ ಅವರು. ಹಾಗೆ ಬಟ್ಟೆ ವಾಶ್ ಡೈಲಿ ನಾನೇ ಮಾಡೋದು, ಬಟ್ ಡ್ಯೂಟಿ ಇಲ್ಲೇ ಇರೋ ಟೈಮಲ್ಲಿ ಮಾತ್ರ. ಹಾಗಂತ ಪಾತ್ರೆ ವಾಶ್ ಮಾಡ್ತಾರೆ. ಬಿರಿಯಾನಿ ಕೆಲಸ ಮುಗೀತು, ಲೇಯರೆಲ್ಲ ಹಾಕಾಯಿತು. ಇವಾಗ ದಮ್ ಒಂದು ಕೊಡೋದು ಬಾಕಿ ಇದೆ. ಇದರ ಡಕ್ಕನನ್ನು ಹಾಕಿ ಹೆವಿ ಒಂದು ಪಾತ್ರೆಯನ್ನು ಇಡ್ತೀನಿ. ಮತ್ತೊಂದು ಸೈಡಲ್ಲಿ ರಾಯ್ತ ಕೂಡ ಮಾಡ್ತಾ ಇದ್ದೀನಿ. ಮಿಕ್ಸಿಂಗ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ಅಂತ. ಬಿರಿಯಾನಿ ಜೊತೆ ರಾಯ್ತ ರೆಡಿ ಆಗ್ತಾ ಇದೆ. ಹಾಗೆ ಅದಕ್ಕೆ ಇನ್ನೂ ಸ್ವಲ್ಪ ಮೊಸರು ಬೇಕಲ್ವಾ? ಫುಲ್ ಡ್ರೈ ಆಯಿತು ಅದು ಅನಿಸುತ್ತೆ ನನಗೆ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ರಾಯ್ತ ರೆಡಿ. ಬಿರಿಯಾನಿಗೆ ಚೆನ್ನಾಗಿ ದಮ್ ಕೂಡ ಆಯಿತು. ಹಾಗೆ 1 ಅವರ್ ಆದರೂ ಇಟ್ಟಿದ್ವಿ ನಾವು. ಬೇಗನೆ ಬಿರಿಯಾನಿ ಆಗಿತ್ತು, ಟೈಮ್ ಕೂಡ ಆಗಿರಲಿಲ್ಲ. ಇವಾಗ ಟೈಮ್ ಆಗ್ತಾ ಇದೆ 1:30 ಆಯಿತು. ಹಾಗೆ ಊಟ ಮಾಡ್ತೀವಿ. ಹಾಗೆ ಬಿರಿಯಾನಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಬಿರಿಯಾನಿ ಹಾಗೆ ರಾಯ್ತ ಸೂಪರ್ ಅಲ್ಲ? ಲುಕಿಂಗ್ ಸೋ ಯಮ್ಮಿ. ಲಾಸ್ಟ್ ಟೈಮ್ ಬಿರಿಯಾನಿಯನ್ನು ಅವರು ಫಸ್ಟ್ ಮಿಕ್ಸಿಂಗ್ ಮಾಡೋದು, ಈ ಸಲ ನಾನು ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಪ್ಲೇಟನ್ನು. ಬಟ್ ಅಷ್ಟು ಚೆನ್ನಾಗಿ ನನಗೆ ಮಿಕ್ಸಿಂಗ್ ಎಲ್ಲ ಮಾಡಲಿಕ್ಕೆ ಬರಲ್ಲ, ಅವರು ತುಂಬ ಚೆನ್ನಾಗಿ ಮಿಕ್ಸಿಂಗನ್ನು ಮಾಡ್ತಾರೆ. ಹಾಗೆ ಇವತ್ತು ಚಿಕನ್ ಡ್ರಮ್ ಸ್ಟಿಕ್ ಓನ್ಲಿ ಅದನ್ನು ಮಾತ್ರ ಹಾಕಿ ಮಾಡೋದಾಗಿತ್ತು. ಸೊ ಅದನ್ನು ತೆಗಿಲಿಕ್ಕೂ ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗ್ತಾಯಿತ್ತು. ಹಾಗೆ ಅದ್ರ ಜೊತೆ ರಾಯ್ತ ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಊಟ ಕಂಪ್ಲೀಟ್ ಆಯಿತು. ಇವಾಗ ತಿಂತೀನಿ ಐಸ್ ಕ್ರೀಮ್. ಹಾಗೆ ಅವ್ರ ಐಸ್ ಕ್ರೀಮ್ ಅಂತೂ ತಿಂತಾರೇ ಇಲ್ಲ, ಫ್ರಿಜ್ಜಲ್ಲಿ ಹಾಗೇನೂ ಇದೆ. ನಾನು ತಿಂತಾ ಇರ್ತೀನಿ. ಸ್ವಲ್ಪ ಜಾಸ್ತಿ ತಿನ್ನಲ್ಲ, ಒಂದು 3-4 ಸ್ಪೂನನ್ನು ತಿಂತೀನಿ ಅಷ್ಟೇ. ಅವ್ರು ತಿನ್ನಲ್ಲ, ಅವ್ರದ್ದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಎಷ್ಟು ಬೆಕಾರ್ ಟೇಸ್ಟ್ ಅಂತ ಹೇಳಿದರೆ ನಿಜವಾಗ್ಲೂ ತಿನ್ಲಿಕ್ಕೆ ಮನಸ್ಸೇ ಬರಲ್ಲ. ನಾನು ತಿಳ್ಕೊಳ್ತಾ ಇದ್ದೆ ಅವರು ಡ್ಯೂಟಿಗೆಲ್ಲ ಹೋದ ನಂತರ ಸ್ವಲ್ಪ ಐಸ್ ಕ್ರೀಮ್ ಕದ್ದಿ ತಿನ್ನೋದು ಅಂತ. ಬಟ್ ಕದ್ದಿ ತಿನ್ಲಿಕ್ಕೂ ಕೂಡ ಮನಸ್ಸು ಬರಲ್ಲ. ಇವಾಗ ಅವರೇ ಹೇಳ್ತಾರೆ ನನ್ನ ಹತ್ರ ಖಾಲಿ ಮಾಡಿ ಅಂತ, ಬಟ್ ನಾನು ಖಾಲಿ ಮಾಡಲ್ಲ ಅಂತ ಹೇಳಿದ್ದೀನಿ. ಇವಾಗ ನಾನು ಹೊರಗಡೆ ಇದ್ದೀನಿ. ಈ ಮರ ನಿಮಗೆ ಕಾಣ್ತಾ ಇರ್ಬೋದು, ಖರ್ಜೂರದ ಮರ. ಖರ್ಜೂರ ಶುರು ಕೈ ಖರ್ಜೂರದ ಮರ. ಹಾಗೆ ಯಾವಾಗ ಆಗತ್ತೆ ಸೀಸನ್ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೀಸನ್ ಯಾವಾಗ? ಇಷ್ಟು ಚಿಕ್ಕ ಗಿಡಕ್ಕೆಲ್ಲ ಆಗತ್ತಾ? ಹಾಂ, ಗೊತ್ತಿಲ್ಲ. ಹಾಗೆ ಸೀಸನ್ ಇವಾಗಲೇ ಅಂತೆ, ಬಟ್ ಇಷ್ಟು ಚಿಕ್ಕ ಗಿಡಕ್ಕಾಗತ್ತೆ ಇಲ್ಲ ಅಂತ ಗೊತ್ತಿಲ್ಲ. ದೊಡ್ಡ ಮರಕ್ಕೆ ಮಾತ್ರ ಆಗತ್ತೆ. ನೀವು ನೋಡ್ತಾ ಇರ್ಬೋದು, ಅಲ್ಲೆಲ್ಲ ತುಂಬಾ ದೊಡ್ಡ ಮರಗಳಿವೆ. ಅದು ಕೂಡ ಈ ಮರಕ್ಕ ಇದು ತುಂಬಾನೇ ಚಿಕ್ಕ ಇದೆ ನೋಡಿ. ನೋಡೋಣ, ಬರುವಂತಹ ದಿನ ಖರ್ಜೂರಗಳು ಆಗಿದ್ರೆ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ. ಅಲ್ಲಿ ನೋಡಿ ಬೆಕ್ಕು ಕಾಣ್ತಾ ಇದೆಯಾ ನಿಮಗೆ? ಹೋಯ್ತು. ಹಾಗೆ ನಾವಿವಾಗ ಇಷ್ಟೊತ್ತು ತನಕ ರೋಡಲ್ಲಿ ಇದ್ದಂತಹ ರೀಸನ್ ವ್ಯಾಕ್ಯೂಮ್ ಮಾಡಬೇಕಾಗಿತ್ತು ಕಾರಿಗೆ. ಸೊ ಅದಕ್ಕೋಸ್ಕರ ವ್ಯಾಕ್ಯೂಮನ್ನು ತೊಗೊಂಡು ಬಂದಿದ್ದೀವಿ. ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡ್ತೀವಿ ಇವಾಗ. ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿ ಸ್ವಲ್ಪ ಹೊರಗಡೆ ತಿರುಗಾಡುವ ಅಂತ. ಹಾಗೆ ಅವರ ಫ್ರೆಂಡಿಗೂ ಕೂಡ ನಾವು ಊಟವನ್ನು ತಗೊಂಡಿದ್ದೀವಿ. ಅವರು ಮೊದಲು ಫ್ರೆಂಡ್ಸ್ ಜೊತೆ ಇರ್ತಿದ್ರಲ್ವ ರೂಮಲ್ಲಿ. ಸೊ ಅವರು ಒಬ್ಬರೇ ಇದ್ದಾರೆ, ಅವ್ರಿಗೆ ಊಟ ತೊಗೊಂಡು ಹೋಗುವ ಅಂತ ಊಟ ಕೂಡ ನಾವು ತೊಗೊಂಡಿದ್ದೀವಿ. ಹಾಗೆ ಫಸ್ಟ್ ಕಾರನ್ನು ಕ್ಲೀನ್ ಮಾಡ್ತೀವಿ ನೋಡಿ. ಅವರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಕ್ಲೀನ್ ಮಾಡ್ತೀವಿ, ಆನಂತರ ಫ್ರೆಂಡಿಗೆ ಊಟ ಕೊಟ್ಟು ಆನಂತರ ಗಾರ್ಡನಿಗೆ ಹೋಗಬೇಕು ಅಂತ ಯೋಚಿಸಿದ್ದೀವಿ. ಸೊ
ಊಟ ಎದುರುಗಡೆ ಇಟ್ಟಿದ್ದೀರಾ? ಊಟನಾ ಅದು? ಹಾಂ, ಕ್ಲೀನ್ ಮಾಡಿ ಆಯಿತು. ಹಾಗೆ ಒಂದು ಬಾಟಲ್ ಇದೆ, ಹಾಗೆ ಮತ್ತೇನು ಕೂಡ ಡಸ್ಟ್ ಎಲ್ಲ ಇದರಲ್ಲೇ ಇತ್ತು, ಎಲ್ಲ ನಾವು ಓಪನ್ ಮಾಡಿ ಬಿಸಾಡಿದ್ವಿ. ಹಾಗೆ ಇದು ಕಚ್ರಾ ಡಬ್ಬ, ಇದು ಎಲ್ಲ ಕಡೆಗೂ ಇರುತ್ತೆ. ಇಲ್ಲಿ ಹತ್ರ ಇಲ್ಲೂ ಕೂಡ ಇದೆ, ಎಲ್ಲ ತುಂಬಾ ಇದೆ. ನಂತರ ಇಷ್ಟಿಷ್ಟು ಟೈಮಲ್ಲಿ ಗಾಡಿಯವರು ಬರ್ತಾರೆ, ಅದನ್ನೆಲ್ಲ ತುಂಬಿಕೊಂಡು ಹೋಗ್ತಾರೆ. ಹಾಗೆ ಈ ಥರ ಡಬ್ಬ ಯಾವತ್ತೂ ಕೂಡ ಇರುತ್ತೆ. ಹಾಗೆ ನೋಡಿ ಇಲ್ಲಿ ಕೂಡ ಇದೆ, ಎಲ್ಲ ಕಡೆಗೆ ಇರುತ್ತೆ. ಹೋಗೋಣ? ಓಕೆ. ಹಾಗೆ ಪಾರ್ಕ್ ಇದೆ, ಪಾರ್ಕ್ಗೆ ಹೋಗೋಣ. ಫ್ರೆಂಡಿಗೆ ಮೀಟ್ ಆಗ್ಲಿಕ್ಕೆ, ಹಾಗೆ ಅಲ್ಲಿ ಅವನಿಗೆ ಮೀಟ್ ಆಗಿ ಬರೋದು. ಅವ್ರು ಅಲ್ಲೇ ಬರ್ತಾರಂತ? ಇಲ್ಲ, ನಾವು ಪಾರ್ಕಿಗೆ ಹೋಗೋಣ ಮೊದಲು. ಅವನು ವಾಕಿಂಗ್ ಹೋಗಿದ್ದ, ಹೌದು 45 ಮಿನಿಟ್ಸ್ ಅಲ್ಲಿ ಬರ್ತೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾವು ಅಲ್ಲಿ ಸ್ವಲ್ಪ ವಾಕಿಂಗ್ ಹೋಗಿ ಸ್ವಲ್ಪ ತಿರುಗಾಡ್ಕೊಂಡು ಹಾಗೆ ಅವನು ಮೀಟ್ ಆಗಿ ಬರೋಣ. ಓಕೆ. ಇಲ್ಲ, ಅವ್ರಿಗೆ ಮೊದಲು ಮೀಟ್ ಆಗುವ ಅಂತ. ಯಾಕಂತ ಹೇಳಿದ್ರೆ ಕಾಫಿ ಕುಡಿಯುವಾಗಲೇ ಅವ್ರು ಹೇಳೋದು, ನಾನು ಒಬ್ಬಳೇ ಕೂತ್ಕೊಂಡಿದ್ದೀನಿ, ಅವ್ರು ತುಂಬ ಹೊತ್ತಾಯಿತು ಹೋಗಿ, ಇನ್ನೂ ತನಕ ಬಂದಿಲ್ಲ. ಹಾಗೆ ಏನಾದರೂ ಗಪ್ಪೆ ಹೊಡಿತಾ ಇರ್ಬೋದು, ತುಂಬ ಲಾಂಗ್ ಟೈಮ್ ನಂತರ ಮೀಟ್ ಆಗ್ತಾ ಇದ್ದಾರಲ್ವ. ಹಾಗಾಗಿ ಒಳಗಡೆ ಹೋಗಲಿಕ್ಕೆ ನನಗೆ ಪರ್ಮಿಷನ್ ಇಲ್ಲ, ಬಿಕಾಸ್ ಬ್ಯಾಚುಲರ್ ರೂಮ್ಸ್ ಅಲ್ವಾ, ಅದಕ್ಕೋಸ್ಕರ. ಸೊ ಕೂತ್ಕೊಂಡಿದ್ದೀನಿ. ಹಾಗೆ ಎಡಿಟಿಂಗ್ ಕೂಡ ಮಾಡ್ತಾಯಿದ್ದೀನಿ ವಿಡಿಯೋಸನ್ನು ಬೇಗ ಹಾಕಲಿಕ್ಕೋಸ್ಕರ. ಸೊ ಎಡಿಟಿಂಗ್ ಮಾಡ್ತಾಯಿದ್ದೆ, ನಿಮಗೂ ಕೂಡ ಇನ್ಫಾರ್ಮ್ ಮಾಡುವ ಅಂತ ಕಾರನ್ನು ಲಾಕ್ ಮಾಡಿದ್ದೀನಿ ಒಳಗಡೆಯಿಂದ. ಹಾಗೆ ಇಲ್ಲಿ ಲೈಟನ್ನು ಆನ್ ಮಾಡಿಕೊಂಡು ಮಾತಾಡ್ತಾಯಿದ್ದೀನಿ. ಬಂದಿದ್ದಾರೆ ಜಸ್ಟ್, ನಾನು ಕೂಡ ಎಡಿಟಿಂಗ್ ಮಾಡ್ತಾಯಿದ್ದೆ. ಹಾಗೆ ಹೇಗನ್ನಿಸ್ತು ತುಂಬ ದಿನದ ನಂತರ ಮೀಟ್ ಆಗಿದ್ದೀರಿ? ಮಾತಾಡಿದ್ವಿ ತುಂಬ ಹೊತ್ತು, ಸೊ ಅದಕ್ಕೆ ಲೇಟ್ ಆಯಿತು ಬರಲಿಕ್ಕೆ. ಇಲ್ಲಿಂದ ಫೋನ್ ಮಾಡುವ ಅಂತ ಹೇಳಿದ್ರು ಫೋನ್ ಮಾಡಲಿಕ್ಕಲ್ಲ, ಬೇಜಾರಾಗ್ತಾ ಇರಲಿಲ್ಲ. ಹಾಗೆ ಚಾಕ್ಲೇಟ್ ಕೊಟ್ಟಿದ್ದಾರೆ ನೋಡಿ ತಿನ್ನಲಿಕ್ಕೆ. ಹಾಗೆ ಏನೋ ಹೇಳಬೇಕು ಅಂತ ಇದ್ದೆ, ಮಾರ್ತೋದೆ. ಸರಿ ಹೋಗೋಣ ಈಗ. ಓಕೆ, ಹೋಗುವ. ಪಾರ್ಕಿಗೆ ಒಂದು ರೀಚ್ ಆಗಿದ್ದೀವಿ. ಅಲ್ಖಾದಿ ಪಾರ್ಕ್ ಅಂತ ಈ ಪಾರ್ಕ್ ಹೆಸರು. ನನ್ನ ಹಸ್ಬೆಂಡ್ ಅವರು ಇಲ್ಲಿ ಯಾವತ್ತೂ ಕೂಡ ವಾಕಿಂಗಿಗೆ ಬರ್ತಿದ್ರಂತೆ. ಒಳ್ಳೆ ವಾಕಿಂಗನ್ನು ಮಾಡಲಿಕ್ಕೋಸ್ಕರ ಟ್ರ್ಯಾಕ್ ಕೂಡ ಇದೆಯಂತೆ. ಒಳಗಡೆ ನೋಡೋಣ ಯಾವ ಥರ ಇದೆ ಅಂತ. ಹೊರಗಡೆಯಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಒಳಗೆ ಹೋಗಿ ನೋಡಬೇಕು ಯಾವ ಥರ ಇದೆ ಅಂತ. ವಾವ್, ಚೆನ್ನಾಗಿದೆ ಈ ಪ್ಲೇಸ್, ನನಗೆ ಇಷ್ಟ ಆಯಿತು. ಮಕ್ಕಳೆಲ್ಲ ಆಟ ಆಡ್ತಾರೆ. ಇದೇ ಟ್ರ್ಯಾಕ್, ಅದು ವಾಕಿಂಗ್ ಟ್ರ್ಯಾಕು. ಬ್ಲಾಕ್ ಮಾಡಿಟ್ಟಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆಲ್ಲ ಹೋಗುವಾಗ ದಾರಿಯಲ್ಲಿ ಈ ಥರ ಎಲ್ಲ ಆಗ್ತಿತ್ತು. ಬೆಕ್ಕಿನ ಬಾಲ ಅಂತ ನಾವು ಹೇಳ್ತಿದ್ವಿ. ಹಾಗೆ ಇದನ್ನು ತೆಗಿಲಿಕ್ಕೋಸ್ಕರ ಎಷ್ಟು ಕ್ರೇಜ್ ಆಗಿತ್ತು, ತುಂಬ ತೆಗೆದು ಒಂದು ರಾಶಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ವಿ. ಹಾಗೆ ನೆನಪಾಯಿತು. ಬಾರ್ಬಿಕ್ಯೂ ಚಿಕನ್ ಫ್ರೈ ಮಾಡಲಿಕ್ಕೆ ಇದು ಇಟ್ಟಿದ್ದಾರೆ. ಹಾಗೆ ಟೇಬಲ್ ಕೂಡ ಇಟ್ಟಿದ್ದಾರೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಫ್ರೈ ಮಾಡಿ ತಿನ್ಬೋದು, ಯಾರು ಕೂಡ ಬರ್ಬೋದು, ನಾವು ಕೂಡ ಹೋಗ್ಬೋದು. ಬಟ್ ತುಂಬ ಜನರು ಇದ್ದರೆ ಮಾತ್ರ ಚೆನ್ನಾಗಾಗತ್ತೆ. ನಿಮ್ಗೆ ಅಲ್ಲಿ ದೂರದಿಂದ ಕಾಣ್ತಾ ಇರ್ಬೋದು, ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಬಾಲಲ್ಲಿ ಆಟಾಡ್ತಾ ಇದ್ರು, ಬಾಲ್ ಕಳೆದು ಹೋಗಿದೆ. ಹಾಗೆ ಅವರಿಗೆ ಎಷ್ಟು ಹುಡುಕಿದ್ರು ಕೂಡ ಕಾಣ್ತಾ ಇರಲಿಲ್ಲ. ನಮ್ಗೆ ಗೊತ್ತಿತ್ತು ಎಲ್ಲಿದೆ ಅಂತ. ಹಾಗೆ ಹಸ್ಬೆಂಡ್ ಹೋಗಿದ್ದಾರೆ ಅಲ್ಲಿ ಬಾಲನ್ನು ಹೆಕ್ಕಿ ಕೊಡಲಿಕ್ಕೋಸ್ಕರ. ನೋಡಿ ಕೊಟ್ಟರು ಅವರು. ಹಾಗೆ ಬರ್ತಾ ಇದ್ದಾರೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಅವ್ರು ಹುಡುಕ್ತಾನೆ ಇರಲಿ ಅಂತ. ಹಾಗೆ ನನ್ನ ಹಸ್ಬೆಂಡ್ ಅವ್ರಿಗೆ ಪಾಪ ಅಂತ ಅನ್ನಿಸ್ತು. ಸೊ ಅವರೇ ಹೋಗಿ ಹುಡುಕೊಟ್ರು. ಎಷ್ಟು ಜನ ಬಂದಿದ್ರು ಅಂತ ಇಲ್ಲ ಹುಡುಕ್ಲಿಕ್ಕೆ, ಅವ್ರ ಹತ್ರ ಒಂದು ಬಾಲ್ ಹುಡುಕ್ಲಿಕ್ಕಾಗಿಲ್ಲ. ಏನು ಹೇಳಲಿ, ಟೈಮಿಂಗೇ ಸರಿ ಇಲ್ಲ. ತುಂಬ ಅಂದರೆ ತುಂಬಾ ಚಳಿ ಆಗ್ತಾಯಿದೆ. ನಾನು ಈ ಥರ ಜಾಕೆಟ್ ಹಾಕ್ಕೊಂಡು ಬಂದಿದ್ದರೂ ಕೂಡ ನನ್ನ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಚಳಿ. ಹಾಗೆ ಇವರು ಶಾರ್ಟ್ಸ್ ಹಾಕ್ಕೊಂಡು ಬಂದಿದ್ದಾರೆ. ಹಾಗೆ ಜಾಕೆಟ್ ಕೂಡ ತೊಗೊಂಡು ಬಂದಿಲ್ಲ. ಅದಕ್ಕೋಸ್ಕರ ಹೋಗ್ತೀವಿ ನಾವು, ಕೂತ್ಕೊಳ್ಳಿಕ್ಕಾಗಲ್ಲ. ಟೈಮ್ ನೀವು ಅಲ್ಲೇ ವೇಸ್ಟ್ ಮಾಡ್ತೀವಿ, ತುಂಬ ಹೊತ್ತು ಮಾತಾಡ್ತಾ. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗ್ತಿತ್ತು. ಮನೆಯಿಂದ ಹೊರಡುವಾಗ ಒಂದು 5 ನಿಮಿಷ ಕೂಡ ನಾವಿಲ್ಲಿ ತಿರುಗಾಡಿಲ್ಲ. ಬನ್ನಿ ಹೀಗೆ ಹೋಗೋಣ. ಇವ್ರದ್ದೇ ಅದು ಬಾಲ್ ಕಳೆದೋದದ್ದು. ಹಾಗೆ ಫುಟ್ಬಾಲನ್ನು ಆಟಾಡ್ತಾ ಇದ್ದಾರೆ. ಗ್ರೌಂಡ್ ತುಂಬ ಚೆನ್ನಾಗಿದೆಯಲ್ವಾ ನೋಡಲಿಕ್ಕೆ. ಹಾಗೆ ಗಾರ್ಡನ್ ಕೂಡ ಚೆನ್ನಾಗಿದೆ, ಅಷ್ಟೊಂದು ಚೆನ್ನಾಗಿ ಅಂತ ಏನು ಅನಿಸಿಲ್ಲ ನನಗೆ. ಗಾರ್ಡನಿಂದ ಸೀದಾ ನಾವು ಲೂಲು ಎಕ್ಸ್ಪ್ರೆಸ್ ಮಾಲಿಗೆ ಬಂದಿದ್ದೀವಿ. ಇದು ನಮ್ಮ ರೂಮ್ ಹತ್ರನೇ ಆಗುತ್ತೆ. ಏನಾದರೂ ಐಟಮ್ಸನ್ನು ತೊಗೊಳ್ವಾ ಅಂತ ಏನೇನು ಬೇಕು ಅವೆಲ್ಲ ತೊಗೊಂಡಾಯಿತು. ಬಿಲ್ಲಿಂಗನ್ನು ಮಾಡ್ತಾ ಇದ್ದೀವಿ. ರೂಮಲ್ಲಿದ್ದರೆ ತುಂಬ ತಿನ್ನಲಿಕ್ಕೆ ಕ್ರೇವಿಂಗ್ ಆಗುತ್ತೆ. ಜಸ್ಟ್ ಬಂದು ರೀಚ್ ಆಗಿದ್ದೀನಿ. ಹಾಗೆ ಲೂಲುವಿಂದ ಸ್ವಲ್ಪ ಸಾಮಾನನ್ನು ತೊಗೊಂಡು ಬಂದೆ. 2 kg ಮೈದಾ ತೊಗೊಂಡೆ. ಹಾಗೆ ಕ್ಯಾಪ್ಸಿಕಮ್, ನಂತರ ಫ್ರೆಶ್ ಚಿಕನ್ ಇದು, ಹಾಗೆ ಕಾರ್ನ್ಫ್ಲವರ್, ಹಾಗೆ ಪಿಜ್ಜಾ ಸಾಸ್,
ತಗೊಂಡಿದ್ದೀನಿ. ಹಾಗೆ ಈಸ್ಟ್ ತಗೊಂಡಿದ್ದೀನಿ, ಈಸ್ಟ್ ಅಂತ. ಹಾಗೆ ಚೀಸ್, ಚೀಸ್ ಗ್ರೇಟ್ ಮಾಡಿದಂಥ ಚೀಸ್. ಹಾಗೆ ನಿಮಗೆ ಇದು ನೋಡ್ತಾನೆ ನಿಮಗೆ ಗೊತ್ತಾಗ್ತಿರ್ಬೋದು ಯಾಕೋಸ್ಕರ ತಗೊಂಡಿದ್ದೀನಿ ಅಂತ. ಪಿಜ್ಜಾ ಕೂಡ ಸಾಸ್ ಕೂಡ ತಗೊಂಡದ್ದು. ಪಿಜ್ಜಾ ಮಾಡ್ಲಿಕ್ಕೋಸ್ಕರ ವೆರಿ ಸೋನು ತಿನ್ಲಿಕ್ಕೆ ತುಂಬಾನೇ ಮನಸ್ಸಾಗ್ತಾ ಇತ್ತು, ಸೊ ತಿನ್ನುವ ಅಂತ. ನೋಡಬೇಕು ಯಾವಾಗ ಮಾಡೋದು ಅಂತ. ಹಾಗೆ ಮೊಜರೆಲ್ಲಾ ಚೀಸ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಈ ಚೀಸ್. ಹಾಗೆ ಗ್ರೇಟ್ ಮಾಡಿದಂತದ್ದೇ ತಗೊಂಡಿದ್ದೀನಿ. ಹಾಗೆ ಬೇಗ ನಂದು ಕೂಡ ಫೇವರೇಟ್ ಅದು. ನಂದು ಕೂಡ ಫೇವರೇಟ್. ಫುಲ್ ಚೀಸ್ ಹಾಕಿ ನೋಡೋಣ ಯಾವಾಗ ಮಾಡೋದು ಅಂತ. ಬೇಸ್ ಕೂಡ ಮಾಡ್ಲಿಕ್ಕಿದೆ. ನನ್ನ 2ನೇ ಅಕ್ಕ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡ್ತಾಳೆ. ಅವಳು ಮಾಡಿದಂತಹ ಪಿಜ್ಜಾ ನಂದಷ್ಟು ಒಳ್ಳೇದಾಗ್ತದೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಅವಳು ಸೂಪರ್ ಮಾಡ್ತಾಳೆ. ನೀವ್ ಯಾವಾಗ ಟ್ರೈ ಮಾಡಿಲ್ಲಲ್ಲ? ಇಲ್ಲ. ಅವಳು ಈ ದಿನ ಫುಲ್ ಬ್ಯುಸಿ ಇರ್ತಾಳೆ, ನಾವು ಯಾವಾಗ ಹೋಗ್ತೀವಿ. ಬಿಕಾಸ್ ಅವಳು ಪಾರ್ಲರ್ ಹಾಕಿದ್ದಾಳಲ್ವಾ, ಅದಕ್ಕೋಸ್ಕರ ತುಂಬಾ ಅಂದ್ರೆ ತುಂಬಾ ಬ್ಯುಸಿ ಅವಳು. ಸೊ ಅವಳಿಗೆ ಟೈಮ್ ಸಿಗಲ್ಲ. ಹಾಗೆ ಇದು ಕೆಲಸ ತುಂಬಾ ಜಾಸ್ತಿನೇ ಇರುತ್ತೆ ಇದು ಮಾಡ್ಲಿಕ್ಕೋಸ್ಕರ. ಹಾಗೆ ಈ ಬ್ಲಾಗ್ ಅನ್ನ ನಾನು ಇಲ್ಲೇನೆ ಮುಗಿಸ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್. ಮತ್ತೆ ನಿಮ್ಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್.